ನಾಡಿ, ನರ, ಉಸಿರು, ಮಾತು, ಗಾಳಿ ಎಲ್ಲವೂ ಅವಳಾಗಿಯೇ ನಮ್ಮಲ್ಲಿ ಉಸಿರಾಡುತ್ತ ಸದಾ ಅವಳ ನೆನಪಿನಲ್ಲಿ ಬದುಕುವ ಒಂದು ಚಕ್ರದಂತೆ ರೂಪುಗೊಂಡಿದೆ. ಆ ಚಕ್ರವನ್ನು ತಾಯಿಯ ಮುಂದೆ ನಮಸ್ಕರಿಸುತ್ತಿರುವಾಗ ಒಂದು ದೃಶ್ಯ ಕಾಣಿಸುತ್ತದೆ. ಒಂದು ದೀರ್ಘ ಪ್ರಯಾಣ. ಆ ಪ್ರಯಾಣದಲ್ಲಿ ವಾಹನಕ್ಕೆ ಭೀಕರ ಅಪಘಾತ ಸಂಭವಿಸುತ್ತದೆ. ಆ ಅಪಘಾತದಲ್ಲಿ ನಾವು ಸಿಕ್ಕಿಕೊಳ್ಳುತ್ತೇವೆ. ಆದರೆ ಅದರಿಂದ ನಾವು ಬದುಕಿ ಬಂದೇವೆ, ಜೀವಂತವಾಗಿ ಪಾರಾದೇವೆ, ಅಥವಾ ಅಷ್ಟರಲ್ಲೇ ಜೀವನ ಮುಗಿದಿತೆ ಎಂಬ ಉತ್ತರ ತಿಳಿಯದೆ ಆ ಅಪಘಾತದ ದೃಶ್ಯ ಮಾತ್ರ ಕಣ್ಣ ಮುಂದೆ ಕಾಣಿಸುತ್ತಿರುತ್ತದೆ. ದೇವರ ಮೇಲೆ ಭಾರವನ್ನು ಇಟ್ಟು, ತಾಯಿಯ ಕೃಪೆಯಲ್ಲಿ ನಂಬಿಕೆ ಇಟ್ಟು, ನಮಗೆ ತಿಳಿದ ಜ್ಯೋತಿಷ್ಯ ಜ್ಞಾನದಿಂದ ಇದಕ್ಕೆ ಯಾವ ಪರಿಹಾರ ಹುಡುಕಬಹುದು ಎಂದು ಯೋಚಿಸಿ ಅದರ ಪರಿಹಾರಕ್ಕಾಗಿ ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಲು ನಿರ್ಧರಿಸುತ್ತೇವೆ. ಆದರೆ ಆ ಕ್ಷೇತ್ರಕ್ಕೆ ಹೋಗುವ ಮಾರ್ಗದಲ್ಲೇ ಮನಸ್ಸಿನಲ್ಲಿ ಗೊಂದಲ, ಆತಂಕ. ಆ ಅಪಘಾತ ಮತ್ತೆ ನಡೆಯಲಿದೆ ಎಂಬ ಭಾವನೆ ಮರುಮರು ಬರುತ್ತಿರುತ್ತದೆ. ಕಾಲ ಕಳೆದಂತೆ ಅದು ಭಯವಾಗಿ, ಮರಣ ಭಯವಾಗಿ ಮಾರುತ್ತದೆ. ಆ ಭಯದ ನಡುವೆ ಮಾತನಾಡುತ್ತಿದ್ದಾಗ ಚಾಲಕ ಹಠಾತ್ ತಿರುಗಿ, ಏನು ಸರ್ ಹೀಗೆ ಹೇಳುತ್ತೀರಾ? ನಾನು ಜಾಗರೂಕತೆಯಿಂದಲೇ ಓಡಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಅವನು ತಿರುಗಿದ ಕ್ಷಣದಲ್ಲೇ ನಿಯಂತ್ರಣ ಸ್ವಲ್ಪ ತಪ್ಪಿ ಕಾರು ಉರುಳಿ ಸುಮಾರು 10 ಅಡಿ ಕಂದಕಕ್ಕೆ ಬೀಳುತ್ತದೆ. ಆ ಉರುಳುವ ಕ್ಷಣದಲ್ಲೂ ಮರಣ ಭಯ ಗರಿಷ್ಠ ಮಟ್ಟ ತಲುಪುತ್ತದೆ. ಆದರೆ ಅದೇ ಸಮಯದಲ್ಲಿ ಯಾರೋ ಒಬ್ಬರು ನನ್ನನ್ನು ತುಂಬ ಮೃದುವಾಗಿ, ಸುರಕ್ಷಿತವಾಗಿ ಹಿಡಿದುಕೊಂಡಂತೊಂದು ಅನುಭವವಾಗುತ್ತದೆ. ಅದು ಕೇವಲ ಭಾವನೆ ಅಲ್ಲ, ನಾನು ಅನುಭವಿಸಿದ ನಿಜ. ವಾಹನ ನಿಂತ ಕೂಡಲೇ ಎಲ್ಲಿ ಕೆಲವು ಜನರು ಬಂದು ಆ ಕಾಡಿನ ಮಧ್ಯೆ ಒಡೆದ ವಾಹನದಿಂದ ನಮ್ಮನ್ನು ಹೊರತೆಗೆದುಕೊಳ್ಳುತ್ತಾರೆ. ಆಶ್ಚರ್ಯದ ವಿಷಯವೆಂದರೆ ದೇಹದಲ್ಲಿ ಒಂದು ಹನಿ ರಕ್ತವೂ ಇಲ್ಲ, ಸಣ್ಣ ಗಾಯವೂ ಇಲ್ಲ. ಆದರೆ ವಾಹನ ಸಂಪೂರ್ಣವಾಗಿ ನಾಶವಾಗಿದೆ. ಸ್ವಲ್ಪ ಸಮಯದಲ್ಲೇ ಹೇಳಿದಂತೆ ಒಂದು ಆಂಬ್ಯುಲೆನ್ಸ್ ಬರುತ್ತದೆ. ನನ್ನ ಜೊತೆ ಬಂದಿದ್ದ ಇನ್ನೂ 4 ಸೇರಿಸಿ ಎಲ್ಲರನ್ನೂ ಅದರಲ್ಲಿ ಕೂರಿಸಿ ಸಮೀಪದ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ನನ್ನೊಂದಿಗೆ ಬಂದ 4 ನೋಡಿದಾಗ ಅವರಿಗೆ ಸಣ್ಣ ಗಾಯಗಳಿದ್ದವು. ಆದರೆ ನನ್ನ ದೇಹದಲ್ಲಿ ಎಲ್ಲಿಯೂ ಸಣ್ಣ ಸೀಳು ಇಲ್ಲ, ಗಾಯವೂ ಇಲ್ಲ. ನನ್ನನ್ನು ಪರೀಕ್ಷಿಸಿದ ವೈದ್ಯರು ಇವರು ಅತ್ಯಂತ ಅಪಾಯಕರ ಸ್ಥಿತಿಯಲ್ಲಿ ಇದ್ದಾರೆ, ತಕ್ಷಣ ಮದುರೈ ದೊಡ್ಡ ಆಸ್ಪತ್ರೆಗೆ ಕೊಂಡೊಯ್ದು ಐಸಿಯುನಲ್ಲಿ ದಾಖಲಿಸಬೇಕು ಎಂದು ಹೇಳಿ ನನ್ನನ್ನು ಆಂಬ್ಯುಲೆನ್ಸ್ನಲ್ಲಿ ಕಳುಹಿಸಿದರು. ಮದುರೈ ಆಸ್ಪತ್ರೆಯಲ್ಲಿ ತಲುಪಿದಾಗ ಜೀವನದಲ್ಲಿ ಮೊದಲ ಬಾರಿಗೆ ತುರ್ತು ವಿಭಾಗವನ್ನು ನೋಡಿದೆ. ಅದನ್ನು ಕಂಡ ಕ್ಷಣದಲ್ಲೇ ಇದ್ದ ಭಯವೆಲ್ಲ ಮಾಯವಾಯಿತು. ಆದರೆ ನಂತರ ಮನೆಗೆ ಬಂದ ಮೇಲೆ ಮಲಗಿದ್ದೆ, ಆದರೆ ಎದ್ದೇಳಲು ಆಗಲಿಲ್ಲ ಎಂಬ ಸ್ಥಿತಿ ಉಂಟಾಯಿತು. ನಂತರ ತಿಳಿಯಿತು, ನನ್ನ ಬೆನ್ನುಹುರಿಯಲ್ಲಿ ಸ್ಪೈನಲ್ ಕಾರ್ಡ್, ಗಂಭೀರವಾದ ಸ್ಪೈನಲ್ ಕಾಂಪ್ರೆಷನ್ ಉಂಟಾಗಿತ್ತು. ಮತ್ತೆ ಆಸ್ಪತ್ರೆಗೆ ಹೋಗಿದೆವು. 2-3 ತಿಂಗಳು ಕಳೆದ ನಂತರ ಇನ್ನು ಜೀವನವೇ ಮುಗಿದಂತಾಗಿದೆ ಎಂಬ ಸ್ಥಿತಿಗೆ ತಲುಪಿದೆ. ಆ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಕಾಲವಾದರೂ ತಾಯಿಯನ್ನು ಪೂಜಿಸಿ ಅವಳ ಪಾದಗಳಲ್ಲಿ ಶರಣಾಗತಿಯಾಗೋಣ ಎಂಬ ಭಾವನೆಯೊಂದಿಗೆ 60ರಿಂದ 90 ದಿನಗಳವರೆಗೆ ಹಾಸಿಗೆಯಲ್ಲೇ ಮಲಗಿ ಅವಳ ನೆನಪಿನಲ್ಲಿ ಬದುಕಿದೆ. ಆ ನಂತರ ಅವಳ ಕೃಪೆಯಿಂದ ಯಾವುದೇ ಕಷ್ಟವಿಲ್ಲದೆ ಕೇವಲ 3 ದಿನಗಳಲ್ಲಿ ಎದ್ದು ನಿಂತು ಮತ್ತೆ ನಡೆಯಲು ಆರಂಭಿಸಿದೆ. ಒಂದು ಪೂಜೆಯ ಅಂತ್ಯದಲ್ಲಿ ಮಲಗಿದ ಸ್ಥಿತಿಯಲ್ಲೇ ಪೂಜೆ ಮಾಡುತ್ತಿದ್ದೆ. ಆ ದಿನ ಇದು ಎಲ್ಲವೂ ತಾಯಿಗೆ ಅರ್ಪಣೆ ಎಂಬ ಭಾವನೆ ಉಂಟಾಯಿತು. ಏಕೆಂದರೆ ಆ ಅಪಘಾತದಿಂದ ಪಾರಾಗುವುದು ಅಸಾಧ್ಯ. ಆದರೆ ನನ್ನನ್ನು ಉಳಿಸಿದುದು ತಾಯಿ. ಮತ್ತೆ ನನಗೆ ಹೊಸ ಜನ್ಮ ನೀಡಿದಳು, ಜೀವಶಕ್ತಿಯನ್ನು ಮರು ನೀಡಿದಳು. ಆದ್ದರಿಂದ ಇನ್ನು ನನ್ನ ಸಂಪೂರ್ಣ ಜೀವನ ಅವಳಿಗೆ ಅರ್ಪಣೆ ಎಂದು ನಿರ್ಧರಿಸಿದೆ. ಆ ಸಮಯದಲ್ಲಿ ಮಲಗಿದ ಸ್ಥಿತಿಯಲ್ಲೇ ಅವಳ ನಾಮ ಮತ್ತು ಮೂಲಮಂತ್ರವನ್ನು ಜಪಿಸುತ್ತಿದ್ದೆ. ಆಗ ಅವಳಿಗಾಗಿ ಒಂದು ವಿಶೇಷ ಕ್ಷೇತ್ರವನ್ನು ನಿರ್ಮಿಸಬೇಕು ಎಂಬ ಆಲೋಚನೆ ಉಂಟಾಯಿತು. ಆ ಕ್ಷೇತ್ರ ಹೇಗಿರಬೇಕು ಎಂಬುದು ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿತು. ಮಾಣಿಕವಾಚಕರಂತೆ ಮನದ ದೇವಾಲಯ ಕಂಡರು ಎಂಬಂತೆ ಈ ಕ್ಷೇತ್ರದ ರೂಪರೇಷೆ ನನ್ನ ಮನದ ಕಣ್ಣಲ್ಲಿ ಸ್ಪಷ್ಟವಾಗಿ ಮೂಡಿತು. ವಿಗ್ರಹದ ಎತ್ತರ, ದೇವಸ್ಥಾನದ ವಿನ್ಯಾಸ, ನಡೆಯುವ ಪೂಜೆಗಳು ಎಲ್ಲವೂ. ಆದರೆ ನಮ್ಮ ಬಳಿ ಆರ್ಥಿಕ ಸಾಮರ್ಥ್ಯ ಇರಲಿಲ್ಲ. ಇದು ನಮ್ಮಿಂದ ಸಾಧ್ಯವೇ ಎಂಬ ಸಂಶಯದಿಂದ ಅದನ್ನು ಮರೆತಿದ್ದೇವೆ. ಆದರೆ ಇಂದು ಆ ನೆನಪುಗಳನ್ನು ನೆನೆಸಿಕೊಂಡಾಗ ಅದೇ ಕ್ಷೇತ್ರ ನಿಜವಾಗಿಯೂ ನಿರ್ಮಾಣವಾಗಿರುವುದನ್ನು ಕಾಣುತ್ತೇವೆ. ಇದು ಕನಸೋ, ಕಲ್ಪನೆಯೋ ಅಥವಾ ದೈವ ಸಂಕಲ್ಪವೋ ಎಂದು ಅಚ್ಚರಿಯಾಗುತ್ತದೆ. ಕೆಲ ಸಮಯಗಳಲ್ಲಿ ನಾನು ಒಬ್ಬನೇ ಕುಳಿತು ಆ ಕ್ಷೇತ್ರವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಕಂಡಂತೆ ಇದೂ ನಿರ್ಮಾಣವಾಗಿದೆ ಎಂದು ಆಶ್ಚರ್ಯಪಡುತ್ತೇನೆ. ಹೀಗೆ
ಅವಳಿಗಾಗಿಯೇ ಅವಳಿಂದಲೇ ನಿರ್ಮಿಸಲ್ಪಟ್ಟ ಕ್ಷೇತ್ರವೇ ಈ ತ್ರಿಸ್ಥಳ. ಇದು ನನ್ನಿಂದ ನಿರ್ಮಿತವಾಗಿದೆ ಅಥವಾ ಇತರರಿಂದ ನಿರ್ಮಿತವಾಗಿದೆ ಎಂದು ಹೇಳುವುದಕ್ಕೆ ಏನೂ ಇಲ್ಲ. ಈ ಭೂಲೋಕದಲ್ಲಿ, ಈ ಕಲಿಯುಗದಲ್ಲಿ ಈಗ ನಡೆಯುತ್ತಿರುವುದು ಎಲ್ಲವೂ ಅವಳಿಗಾಗಿ ಅವಳೇ ರೂಪಿಸಿದ ಕ್ಷೇತ್ರವೇ ಈ ತ್ರಿಸ್ಥಳ ಶ್ರೀ ವಾರಾಹಿ ಕ್ಷೇತ್ರ. ಇದಕ್ಕಾಗಿ ನಾವು ಎಲ್ಲರೂ, ವಿಶೇಷವಾಗಿ ನಾನು, ಒಬ್ಬ ಕಾವಲುಗಾರನಾಗಿ, ಒಬ್ಬ ಶ್ರಮಿಕನಾಗಿ, ಒಬ್ಬ ಕಾರ್ಮಿಕನಾಗಿ ಹಲವು ರೀತಿಯಲ್ಲಿ ಕೆಲಸ ಮಾಡಿದ್ದೇವೆ. ಆದರೆ ಅದು ಕೇವಲ ಸೇವೆ ಮಾಡಿದಷ್ಟೇ. ಸಂಪೂರ್ಣ ವಿನ್ಯಾಸ ಅವಳದೇ. ನಾವು ನಮ್ಮಿಗಾಗಿ ಒಂದು ಕೊಠಡಿ ನಿರ್ಮಿಸುವಾಗ ಅದು ನಮ್ಮ ಇಷ್ಟಕ್ಕೆ ತಕ್ಕಂತೆ ಹೇಗಿರಬೇಕು ಎಂದು ಯೋಚಿಸುತ್ತೇವೆ, ಅಲ್ಲವೇ? ಅದೇ ರೀತಿ ಅವಳು ವಾಸಿಸುವ ಈ ದೇವಸ್ಥಾನದಲ್ಲಿ ಅವಳಿಗೆ ಬೇಕಾದ ಎಲ್ಲವನ್ನೂ ಅವಳೇ ಬಯಸಿ ಅವಳೇ ನಿರ್ಮಿಸಿಕೊಂಡಿದ್ದಾಳೆ. ಈ ದೇವಸ್ಥಾನವು ವೇಲೂರು ಜಿಲ್ಲೆಯ ಪಳ್ಳಿಕೊಂದ ಸಮೀಪದಲ್ಲಿರುವ ಕೀಲಾಚೂರು, ವೇಪಂಗಾಲ್ ಮತ್ತು ರಾಮಾಪುರನ್ ಎಂಬ 3 ಗ್ರಾಮಗಳ ಮಧ್ಯದಲ್ಲಿ ಇದೆ. ಅಂದು ಇದನ್ನು ಕೀಲಾಚೂರು ಎಂದು ಕರೆಯಲ ಅಥವಾ ವೇಪಂಗಾಲ್ ಎಂದು ಕರೆಯಲ ಎಂದು ಯೋಚಿಸುತ್ತಿದ್ದ ಕ್ಷಣದಲ್ಲಿ ಆ ರಾತ್ರಿ ಏಕಾಏಕಿ ಒಂದು ಸ್ಪಂದನೆಯಂತೆ ಅವಳು ಹೇಳಿದಳು, ನಾನು ವಾಸಿಸುವ ಸ್ಥಳಕ್ಕೆ ನಾನು ಸ್ವತಃ ಒಂದು ಹೆಸರನ್ನು ಇಟ್ಟಿದ್ದೇನೆ. ನಿನಗೆ ಏಕೆ ಈ ಚಿಂತನೆ ಎಂದು. ಆ ಕ್ಷಣದಲ್ಲಿ ನನಗೆ ತಿಳಿಯಿತು, ಯುಗಗಳಿಂದ ಒಂದು ಸ್ಥಳದಲ್ಲಿ ದೈವಿಕ ಶಕ್ತಿ ನೆಲೆಸಿ ನಂತರ ಒಂದು ಕಾಲದಲ್ಲಿ ಒಂದು ರೂಪದಲ್ಲಿ ಹೊರಹೊಮ್ಮುವ ಸ್ಥಳಗಳಿಗೆ ಸ್ಥಳನ್ ಎಂಬ ಹೆಸರು ನೀಡಲಾಗುತ್ತದೆ. ನಾವು ವಾಯುಸ್ತರ, ಅಗ್ನಿಸ್ತರ ಎಂದು ಹೇಳುವುದೆಲ್ಲವೂ ಸಹಜವಾಗಿ ನಿರ್ಮಿತವಾದ ಶಕ್ತಿಸ್ಥಾನಗಳು. ಅವು ಋಷಿಗಳು, ಸಿದ್ಧರು, ಗುರುಗಳು ಮಾಡಿದ ಪೂಜೆಗಳು, ಯಾಗಗಳಿಂದ ಪವಿತ್ರವಾದ ಸ್ಥಳಗಳಾಗಿರಬಹುದು. ಅಥವಾ ಹಿಂದಿನ ಕಾಲದಲ್ಲಿ ದೊಡ್ಡ ದೇವಾಲಯಗಳು ಇದ್ದು ನಂತರ ನಾಶವಾದರೂ ಆ ಸ್ಥಳದ ಶಕ್ತಿ ಮಾತ್ರ ಉಳಿದುಕೊಂಡಿರಬಹುದು. ಇಂತಹ ಶಕ್ತಿ ಮಾನವರ ಕಲ್ಯಾಣಕ್ಕಾಗಿ ಮತ್ತು ಲೋಕಕ್ಷೇಮಕ್ಕಾಗಿ ವ್ಯಕ್ತವಾಗುವ ಸ್ಥಳಗಳನ್ನು ಸ್ತರ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಈ ಸ್ಥಳಕ್ಕೂ ಸ್ತರ ಎಂಬ ನಾಮವನ್ನು ತಾಯಿ ನೀಡಿರುವುದು ಒಂದು ಆಳವಾದ ರಹಸ್ಯವನ್ನು ಹೊಂದಿದೆ. ಸರಿ, ಅನ್ನೇ ವಾರಾಹಿ ಎಂದು ಹೇಳೋಣ. ಈ ಬ್ರಹ್ಮಾಂಡದಲ್ಲಿರುವ 3 ಮಹಾಶಕ್ತಿಗಳ ಸಮನ್ವಯವೇ ಅವಳು. ಆ 3 ಶಕ್ತಿಗಳನ್ನು ತನ್ನೊಳಗೆ ಹೊಂದಿರುವವಳಾಗಿಯೇ ಅವಳು ಕಾಣಿಸಿಕೊಂಡಿದ್ದಾಳೆ. ಇಚ್ಛಾಶಕ್ತಿಯೂ ಅವಳೇ, ಕ್ರಿಯಾಶಕ್ತಿಯೂ ಅವಳೇ, ಜ್ಞಾನಶಕ್ತಿಯೂ ಅವಳೇ. ಈ 3 ಶಕ್ತಿಗಳನ್ನು ತನ್ನೊಳಗೆ ಹೊಂದಿರುವವಳಾಗಿಯೇ ಅವಳು ಪ್ರಕಾಶಿಸುತ್ತಾಳೆ. ನಮ್ಮ ಪೀಠವು ಕಾಟ್ಪಾಡಿ, ಗೋಪಾಲಪುರದಲ್ಲಿ ಇದೆ. ಅಲ್ಲಿ ಅವಳಿಗೆ ದೊರೆತ ಹೆಸರು ತ್ರಿಶಕ್ತಿ ವಾರಾಹಿ ಪೀಠ. ಆದರೆ ಈ ಸ್ಥಳಕ್ಕೆ ತ್ರಿಸ್ತರ ಎಂಬ ಹೆಸರು ಇಡಲಾಗಿದಾಗ ಅವಳು 3 ಶಕ್ತಿಗಳ ರೂಪದಲ್ಲಿ ವ್ಯಕ್ತವಾಗಿದ್ದಾಳೆ ಎಂಬ ಅರ್ಥವನ್ನು ನಾವು ಗ್ರಹಿಸಿ ತ್ರಿಸ್ತರ ಎಂದು ಹೆಸರಿಟ್ಟೆವು. ಇಲ್ಲಿ ಇರುವ ಪ್ರಧಾನ ದೇವಿ ವಾರಾಹಿ. ಆದ್ದರಿಂದ ತ್ರಿಸ್ಥಳ ಶ್ರೀ ವಾರಾಹಿ ದೇವಸ್ಥಾನ ಎಂದು ಇಡಲೋಣವೆಂದು ಯೋಚಿಸಿದ್ದೇವೆ. ಆದರೆ ಅದಕ್ಕೆ ಅವಳಿಂದ ಅನುಮತಿ ದೊರೆಯಲಿಲ್ಲ. ತ್ರಿಸ್ಥಳ ಎಂದೇ ಇಡಲೋಣವೆಂದರೂ ಸ್ಪಷ್ಟ ಉತ್ತರ ಸಿಗಲಿಲ್ಲ. ಏನು ಹೆಸರು ಇಡಬೇಕು ಎಂದು ಯೋಚಿಸಿ ಅವಳೇ ನಿರ್ಧರಿಸಲಿ ಎಂದು ಅವಳಿಗೆ ಸಮರ್ಪಿಸಿದ್ದೇವೆ. ಹೀಗೆ ಗೋಪಾಲ್ಪುರ ತ್ರಿಶಕ್ತಿ ವಾರಾಹಿ ಪೀಠದಲ್ಲಿ ನಡೆಯುತ್ತಿದ್ದ ಒಂದು ಯಾಗದ ಸಮಯದಲ್ಲಿ ಇದುವರೆಗೆ ನಾನು ಯಾವುದಕ್ಕೂ ಅವಳನ್ನು ಪ್ರಶ್ನಿಸದ ನಾನು, ಅಮ್ಮ, ಆ ಸ್ಥಳಕ್ಕೆ ಯಾವ ಹೆಸರು ಇಡಬೇಕು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡೆ. ಆ ಯಾಗದ ಅಗ್ನಿಯಲ್ಲಿ ಕಾಣಿಸಿಕೊಂಡ ಒಂದು ಪದ ತ್ರಿಸ್ಥಳ ಶ್ರೀ ವಾರಾಹಿ ಕ್ಷೇತ್ರ. ಅದೇ ಹೆಸರು ಅಲ್ಲಿ ಸ್ಥಿರವಾಯಿತು. ಕ್ಷೇತ್ರ ಎಂಬ ಹೆಸರು ಇಟ್ಟಿದ್ದೇವೆ, ಅದು ಬೇರೆ ಭಾಷೆಯ ಪದದಂತೆ ಕಾಣುತ್ತಿದೆ ಎಂಬ ಗೊಂದಲವೂ ನಮ್ಮೊಳಗಿತ್ತು. ನಂತರ ಕ್ಷೇತ್ರ ಎಂಬ ಪದದ ಅರ್ಥವನ್ನು ಪರಿಶೀಲಿಸಿದೆವು. ಆಗ ತಿಳಿಯಿತು, ಒಂದು ಸ್ಥಳದಲ್ಲಿ ಪ್ರಧಾನ ದೇವರು ಒಬ್ಬನೇ ಇದ್ದರು. ಅದೇ ದೇವರು ಅನೇಕ ರೂಪಗಳಲ್ಲಿ, ಅನೇಕ ಅವತಾರಗಳಲ್ಲಿ ಅಥವಾ ಅನೇಕ ನಾಮಗಳಿಗೆ ಅನುಗುಣವಾಗಿ ವಿವಿಧ ಸ್ವರೂಪಗಳಲ್ಲಿ ಆರಾಧಿಸಲ್ಪಡುವ ಸ್ಥಳವನ್ನೇ ಕ್ಷೇತ್ರ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಮೂಲಸ್ಥಾನದಲ್ಲಿ ಒಂದು ದೇವರು ಇರುತ್ತಾನೆ, ವಿನಾಯಕಿ ಇರಬಹುದು. ಆದರೆ ಹೊರಗೆ ಪ್ರದಕ್ಷಿಣೆ ಮಾಡುವಾಗ ಶಿವ, ಮುರುಘ ಮೊದಲಾದ ಅನೇಕ ರೂಪಗಳನ್ನು ನೋಡಬಹುದು. ಅದೇ ರೀತಿ ಅನೇಕ ಸ್ವರೂಪಗಳಲ್ಲಿ ದೇವರು ವ್ಯಕ್ತವಾಗುವ ಪವಿತ್ರ ಸ್ಥಳವನ್ನೇ ಕ್ಷೇತ್ರ ಎಂದು ಕರೆಯುತ್ತಾರೆ. ಇದಕ್ಕೆ ದೇವಸ್ಥಾನ ಎಂದು ಅಥವಾ ಪವಿತ್ರ ದೇವಾಲಯ ಎಂದು ಹೆಸರು ಇಡಬಹುದು. ಆದರೆ ಒಂದೇ ದೇವರಾದ ವಿನಾಯಕನ 32 ರೂಪಗಳನ್ನು ವಿವಿಧ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಆ ಎಲ್ಲ ರೂಪಗಳ ಸಂಪೂರ್ಣ ದರ್ಶನವನ್ನು ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾದಾಗ ಆ ಸ್ಥಳವನ್ನೇ ಕ್ಷೇತ್ರ ಎಂದು ಕರೆಯುತ್ತಾರೆ ಎಂಬುದನ್ನು ನಾವು ಅರಿತುಕೊಂಡೆವು. ಅದರ ನಂತರವೇ ನನಗೆ ತಿಳಿಯಿತು, ನಮ್ಮ ತ್ರಿಸ್ಥಳ ಶ್ರೀ ವಾರಾಹಿ ಕ್ಷೇತ್ರದಲ್ಲಿ ಯಾವ ದಿಕ್ಕಿಗೆ ನೋಡಿದರೂ ಅಮ್ಮ ವಾರಾಹಿಯ ಎಲ್ಲಾ ರೂಪಗಳು ಕಾಣಿಸುತ್ತವೆ.
ಅವಳು ವಿಭಿನ್ನ ರೂಪಗಳಲ್ಲಿ ವಿಭಿನ್ನ ದರ್ಶನಗಳನ್ನು ಅನುಗ್ರಹಿಸುತ್ತಾಳೆ. ಅದೇ ರೀತಿ ಅಗ್ನಿ ವಾರಾಹಿ, ಜಲವಾರಾಹಿ, ಮಹಾವಾರಾಹಿ ಮೊದಲಾದ ಅನೇಕ ರೂಪಗಳಲ್ಲಿ ಅವಳು ಕಾಣಿಸಿಕೊಳ್ಳುತ್ತಾಳೆ. ಜೊತೆಗೆ ಗೋಷ್ಠದಲ್ಲಿ 6 ವಿಧವಾದ ರೂಪಗಳಲ್ಲಿ ಆನೆಯ ಮೇಲೆ, ಕುದುರೆಯ ಮೇಲೆ, ಸಿಂಹದ ಮೇಲೆ ಇತ್ಯಾದಿ ರೂಪಗಳಲ್ಲಿ ಭಕ್ತರ ಕಲ್ಯಾಣಕ್ಕೂ ಲೋಕಕ್ಷೇಮಕ್ಕೂ ಪ್ರತಿಷ್ಠೆಗಳು ಮಾಡಲಾಗಿದೆ. ಇದಲ್ಲದೆ ಮೂಲಸ್ಥಾನದಲ್ಲಿ 16 ಅಡಿ ಎತ್ತರದಲ್ಲಿ ಅವಳು ಪ್ರಧಾನವಾಗಿ ಕೃಪೆ ಕರುಣಿಸುತ್ತಾ ವಿರಾಜಿಸುತ್ತಾಳೆ. ಈ ರೀತಿಯಾಗಿ ಈ ಸ್ಥಳದಲ್ಲಿ ಅನೇಕ ರೂಪಗಳಲ್ಲಿ ಪ್ರತಿಷ್ಠಾಪನೆಗೊಂಡಿರುವುದರಿಂದಲೇ ಅಮ್ಮಿ ಈ ಸ್ಥಳಕ್ಕೆ ಕ್ಷೇತ್ರ ಎಂಬ ನಾಮವನ್ನು ನೀಡಿದ್ದಾಳೆ ಎಂಬುದನ್ನು ನಂತರ ಅರಿತುಕೊಂಡೆವು. ಅದಾದ ಬಳಿಕ ಈ ಸ್ಥಳಕ್ಕೆ ತ್ರಿಸ್ಥಳ ಶ್ರೀ ವಾರಾಹಿ ಕ್ಷೇತ್ರ ಎಂಬ ಹೆಸರು ದೃಢವಾಗಿ ಇಡಲಾಯಿತು. ಇಂದು ಸಾವಿರಾರು ಭಕ್ತರು ಇಲ್ಲಿ ಬಂದು ಅನುಗ್ರಹವನ್ನು ಪಡೆಯುತ್ತಿದ್ದಾರೆ. ಅಮ್ಮನ ಸಾನ್ನಿಧ್ಯವನ್ನೇ ನಾವು ಅನುಭವಿಸಬಹುದು. ನಿನ್ನೆ ಪ್ರಾರ್ಥನೆ ಮಾಡಿಕೊಂಡು ಬಂದೆ, ಇಂದು ಅಮ್ಮ ಅದನ್ನು ನೆರವೇರಿಸಿದ್ದಾಳೆ ಎಂದು ಭಕ್ತರು ಹೇಳುವ ಆನಂದಭರಿತ ಅನುಭವಗಳನ್ನು ನಾವು ಕೇಳುತ್ತಲೇ ಇದ್ದೇವೆ. ಅವಳು ಈ ಭೂಮಿಯಲ್ಲಿ ಏಕೆ ಅವತಾರ ಪಡೆದಳೋ ಅದನ್ನು ನಾವು ಈಗ ಬದುಕುತ್ತಿರುವ ಈ ಕಾಲಘಟ್ಟದಲ್ಲೇ ನಿಜವಾಗಿಯೇ ನಡೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ. ಈ ಸ್ಥಳಕ್ಕೆ ಈ ನಾಮವನ್ನು ನೀಡಿದ ಸತ್ಯವೇ ಇದು. ಎಲ್ಲರೂ ಬನ್ನಿ, ತಿರುವು ನೀಡುವ ತ್ರಿಸ್ತರ ಶ್ರೀ ವಾರಾಹಿ ಕ್ಷೇತ್ರ. ಇದು ಅವಳು ತಾನೇ ತನ್ನಿಗೆ ನೀಡಿಕೊಂಡ ನಾಮ. ಅವಳ ಭಕ್ತನಾಗಿ ಸೇವಾಗಿ ನಾನು ಪಡೆದ ಆನಂದದಲ್ಲಿ ಅವಳ ಕೃಪೆಯಿಂದ ದೊರೆತ ತಾರಕ ಮಂತ್ರ. ತಿರುವು ನೀಡುವ ತ್ರಿಸ್ತರ ಇದುವರೆಗೆ ಆಗಿರದಿದ್ದರೂ ಇನ್ನು ಮುಂದೆ ಆಗುತ್ತದೆ. ಇದೇ ನನ್ನ ಅಮ್ಮನ ಅನುಗ್ರಹ ವಾಕ್ಯ. ಬನ್ನಿ, ನಿಮ್ಮ ಜೀವನದಲ್ಲೂ ಇದು ನಿಜವಾಗಲಿ. ಬನ್ನಿ, ತ್ರಿಸ್ತರ ಅಮ್ಮನ ಅನುಗ್ರಹವನ್ನು ಪಡೆದುಕೊಳ್ಳಿ. ಮುಂದಿನ ಯಾತ್ರೆಗಳಲ್ಲಿಯೂ ನನ್ನೊಂದಿಗೆ ನಿರಂತರವಾಗಿ ಸಾಗಿರಿ. ಇನ್ನೂ ಅನೇಕ ಅಮೂಲ್ಯ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಉದ್ದೇಶಿಸಿದ್ದೇವೆ. ಅದುವರೆಗೆ ಅಮ್ಮನ ಕೃಪಾಶೀರ್ವಾದಗಳು ನಿಮ್ಮೆಲ್ಲರಿಗೂ ಲಭಿಸಲಿ ಎಂದು ಅವಳ ಪಾದಗಳಲ್ಲಿ ಪ್ರಾರ್ಥಿಸುತ್ತೇನೆ. ನಮೋ ವಾರಾಹಿ.